ಇನ್ನು ರಾಜ್ಯ ರಾಜಕಾರಣದಲ್ಲಿ ಸಿಎಂ ಬದಲಾವಣೆಯ ಚರ್ಚೆ ಬಹಳಷ್ಟು ಆಗ್ತಾ ಇದೆ. ಇದರ ನಡುವೆ ಕಾಂಗ್ರೆಸ್ನಲ್ಲಿ ಹೊಸ ಬೆಳವಣಿಗೆ ನಡೆದಿದೆ. ಕೆಲವು ದಿನಗಳಿಂದ ಪವರ್ ಸೆಂಟರ್ ಬದಲಾವಣೆ, ಕ್ರಾಂತಿ, 3 ತಿಂಗಳಲ್ಲಿ ಅಧಿಕಾರ ಕಳೆದುಕೊಳ್ಳಲಿರುವ ಸಿದ್ದರಾಮಯ್ಯ, ಹೀಗೆ ವಿವಿಧ ವಿಚಾರಗಳು ಚರ್ಚೆ ಆಗ್ತಾನೆ ಇತ್ತು. ಇದಕ್ಕೆ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಖಡಕ್ ಆನ್ಸರ್ ಮಾಡಿ ಟೀಕಿಸುವವರು ಬಾಯಿ ಮುಚ್ಚಿಸುವಂತಹ ಕೆಲಸ ಮಾಡಿದ್ದಾರೆ. ನಾನು ಡಿ.ಕೆ. ಶಿವಕುಮಾರ್ ಚೆನ್ನಾಗಿಯೇ ಇದ್ದೇವೆ, ನಮ್ಮ ಸರ್ಕಾರ 5 ವರ್ಷ ಬಂಡೆಯ ರೀತಿ ಭದ್ರವಾಗಿ ಇರುತ್ತದೆ ಅಂತ ಡಿ.ಕೆ. ಶಿವಕುಮಾರ್ ಕೈ ಹಿಡಿದು ಘೋಷಿಸಿದ್ದಲ್ಲದೆ ನಮ್ಮಿಬ್ಬರ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ಬರೋದು ಇಲ್ಲ ಅಂತ ಹೇಳಿದ್ದಾರೆ. ನಾನು ಈ ಬಾರಿಯ ದಸರಾ ಉದ್ಘಾಟಿಸುವುದು ಸತ್ಯ ಎನ್ನುವ ಮುಖೇನ ಬಿಜೆಪಿ ಟೀಕೆಗೂ ಕೌಂಟರ್ ಕೊಟ್ಟಿದ್ದಾರೆ. ನೋಡಪ್ಪ, ಈ ಸರ್ಕಾರ 5 ವರ್ಷ ಬಂಡೆ ತರ ಭದ್ರವಾಗಿರುತ್ತದೆ. ನೀವಿಬ್ರು ಜೊತೆಯಲ್ಲಿ ಚೆನ್ನಾಗಿರ್ತೀರಾ ಅಂತ. ನಾವಿಬ್ರು ಚೆನ್ನಾಗಿದ್ದೀವಲ್ವಾ? ನೋಡಪ್ಪ, ಯಾರು ಹೇಳಿದ್ರು ನಾವು ಕೇಳಲ್ಲ. ನೋಡಪ್ಪ, ಈ ಸರ್ಕಾರ 5 ವರ್ಷ ಬಂಡೆ ತರ ಭದ್ರವಾಗಿರುತ್ತದೆ. ನೀವಿಬ್ರು ಜೊತೆಯಲ್ಲಿ ಚೆನ್ನಾಗಿರ್ತೀರಾ ಅಂತ. ನಾವಿಬ್ರು ಚೆನ್ನಾಗಿದ್ದೀವಲ್ವಾ? ನೋಡಪ್ಪ, ಯಾರು ಹೇಳಿದ್ರು ನಾವು ಕೇಳಲ್ಲ. ಸೊ ಈ ಮುಖೇನ ಇಷ್ಟು ದಿನಗಳ ಕಾಲ ಊಹಾಪೋಹಕ್ಕೆ ತೆರೆ ಎಳೆಯುವಂತ ಕೆಲಸವನ್ನ ಸಿಎಂ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಒಗ್ಗಟ್ಟಿನ ಸಂದೇಶ, ಗ್ಯಾರಂಟಿ ಸರ್ಕಾರಕ್ಕೆ ವಾರಂಟಿಯೇ ಇಲ್ಲ ಅಂತ ಬಿಜೆಪಿ ಟೀಕೆ ಮಾಡಿತ್ತು. ಅಂದ್ರೆ ಸಿದ್ದು ಬಂಡೆ ಒಗ್ಗಟ್ಟಿನ ಸಂದೇಶ ಇಲ್ಲಿ ಸಾರಿದ್ದಾರೆ. ಸೊ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಇಲ್ಲಿ ನಾವು ಯಾವಾಗಲೂ ಒಟ್ಟಿಗೆನೇ ಇರ್ತೀವಿ, ಜೊತೆಗೆ 5 ವರ್ಷ ನಮ್ಮ ಸರ್ಕಾರ ಇರುತ್ತೆ ಅನ್ನೋ ನಿಟ್ಟಿನಲ್ಲಿ. ಇನ್ನು ಇತ್ತ ಸ್ವಪಕ್ಷದಲ್ಲೂ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆ ನಡೀತಾ ಇದೆ. ಎಲ್ಲ ಚರ್ಚೆಗಳ ಬಗ್ಗೆ ಮಾಹಿತಿ ಪಡೆದಿದ್ದ ಕೈ ಹೈಕಮಾಂಡ್ ಎಲ್ಲ ಚರ್ಚೆಗಳು ಏನೇನು ಚರ್ಚೆಗಳಾಗ್ತಾ ಇದ್ದಾವೆ ಅದೆಲ್ಲದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿತ್ತು. ಸೆಪ್ಟೆಂಬರ್ ಕ್ರಾಂತಿ ಚರ್ಚೆ ನಡುವೆ ಸಿಎಂ ಒಗ್ಗಟ್ಟಿನ ಮಂತ್ರವನ್ನ ಜಪ ಮಾಡಿದ್ದಾರೆ. ಕೈ ಶಾಸಕರ ಹೇಳಿಕೆಗೂ ಕೌಂಟರ್, ದೋಸ್ತಿ ಪಡೆಗೂ ಟಾಂಗ್ ಕೊಟ್ಟಿದ್ದಾರೆ. ನಾವು ಯಾರ ಮಾತನ್ನು ಕೇಳಲ್ಲ ರೀ ಅಂತ ಹೇಳಿ ಇಂದು ಮೈಸೂರಿನಲ್ಲಿ ಸಿದ್ದರಾಮಯ್ಯ ಡಿ.ಕೆ. ಒಗ್ಗಟ್ಟು ಪ್ರದರ್ಶನವನ್ನ ಮಾಡಿದ್ದಾರೆ. ನಮ್ಮ ನಡುವೆ ಯಾವುದೇ ರೀತಿಯಾದಂತಹ ಭಿನ್ನಾಭಿಪ್ರಾಯ ಇಲ್ಲ ಅಂತ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. 5 ವರ್ಷವೂ ಕಾಂಗ್ರೆಸ್ ಸರ್ಕಾರ ಬಂಡೆಯಂತೆ ಇರುತ್ತೆ. 5 ವರ್ಷನೂ ಕೂಡ ಸಂಪೂರ್ಣವಾದಂಥ ಆಡಳಿತವನ್ನು ನಾವು ಮಾಡ್ತೀವಿ. ಸಿದ್ದು ಡಿ.ಕೆ. ಇಬ್ಬರು ಸೇರಿ ಕೈ ಮೇಲೆತ್ತುವ ಮುಖೇನ ಸಂದೇಶವನ್ನ ಸಾರಿದ್ದಾರೆ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಬಗ್ಗೆ ಇದ್ದ ಪ್ರಶ್ನೆಗಳಿಗೂ ಕೂಡ ಈ ಮುಖೇನ ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ಬ್ರೇಕ್ ಹಾಕಿದ್ದಾರೆ. ವಿಪಕ್ಷಗಳು ಮಾಡ್ತಾ ಇದ್ದಂಥ ಆರೋಪಗಳಿಗೆ ಉತ್ತರವನ್ನ ನೀಡಿದ್ದಾರೆ ಸಿದ್ದರಾಮಯ್ಯ. ಗ್ಯಾರಂಟಿ ಸರ್ಕಾರಕ್ಕೆ ವಾರಂಟಿಯೇ ಇಲ್ಲ ಅಂತ ಬಿಜೆಪಿ ದಿನನಿತ್ಯ ಬೆಳಗಾದ್ರೆ ಸಾಕು ಟೀಕೆಯನ್ನ ಮಾಡುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಾರುತಿ ಪಾವಗಡ, ಇದು ನಿಜಕ್ಕೂ ಎಲ್ಲರ ಬಾಯಿ ಮುಚ್ಚಿಸುವಂತ ಕೆಲಸ. ಯಾಕಂತ ಹೇಳಿದ್ರೆ ದಿನ ಬೆಳಗಾದ್ರೆ ಸಾಕು ಬಿಜೆಪಿಯವರು ಹೇಳ್ತಾ ಇರ್ತಾರೆ ಈ ಸರ್ಕಾರ 5 ವರ್ಷ ಇರಲ್ಲ ಅಂತ ಹೇಳಿ. ಇದರ ನಡುವೆ ಸ್ವಪಕ್ಷದ ಶಾಸಕರಿಗೂ ಕೂಡ ಟಾಂಗ್ ಕೊಟ್ಟಂಗಿದೆ ಸಿದ್ದರಾಮಯ್ಯನವರು. ರಾಮ್, ಕಳೆದ 1 ವರ್ಷದಿಂದಲೂ ಕೂಡ ರಾಜ್ಯದಲ್ಲಿ ಸರ್ಕಾರದ ನಾಯಕತ್ವ ಬದಲಾವಣೆ ಆಗುತ್ತೆ ಅನ್ನುವಂಥ ಒಂದು ಚರ್ಚೆ ಆರಂಭ ಆಗಿತ್ತು. ಒಂದು ಬಣ ಹೇಳ್ತಾ ಇತ್ತು ಸಿದ್ದರಾಮಯ್ಯವರು ಪೂರ್ಣಾವಧಿ ಸಿಎಂ ಅಂತ, ಮತ್ತೊಂದು ಬಣ ಅಂದರೆ ಡಿ.ಕೆ. ಶಿವಕುಮಾರ್ ಅವರ ಬಣ ಹೇಳ್ತಾ ಇತ್ತು 2.5 ವರ್ಷ ಆದ ಬಳಿಕ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ, ಡಿ.ಕೆ. ಶಿವಕುಮಾರ್ ಅವ್ರಿಗೆ ಅವಕಾಶ ಸಿಕ್ಕೇ ಸಿಗುತ್ತೆ ಅಂತ. ಇದರ ನಡುವೆ ಬೇರೆಯವರು ಕೂಡ ಹಲವರು ರೇಸಲ್ಲಿದ್ದಾರೆ. ಅವರು ಕೂಡ ಸದ್ದಿಲ್ಲದೆ ತಮ್ಮ ಪ್ರಯತ್ನಗಳನ್ನು ತಾವು ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಸಿದ್ದರಾಮಯ್ಯವರು ಕಾಂಗ್ರೆಸ್ ಹೈಕಮಾಂಡ್ ಭೇಟಿಗೆ ಹೋದಂಥ ಒಂದು ಸಂದರ್ಭದಲ್ಲಿ, ಕಾಂಗ್ರೆಸ್ ಹೈಕಮಾಂಡ್ ಭೇಟಿಯ ಸಂದರ್ಭದಲ್ಲಿ ಒಂದು ಕಡೆ ಸಿದ್ದರಾಮಯ್ಯ, ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಇಬ್ಬರು ಕೂಡ ಭೇಟಿ ಮಾಡಿದಾಗ ಸಹಜವಾಗಿ ಸಿದ್ದರಾಮಯ್ಯವರು ಮುಂದುವರಿಯೋದಕ್ಕೆ ಏನು ಸ್ಟ್ರಾಟಜಿಯನ್ನು ಮಾಡಬೇಕಾಗಿತ್ತು ಆ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ದಾರೆ. ಅದೇ ರೀತಿ 2.5 ವರ್ಷದ ಬಳಿಕ ನಾನು ಹಲವು ವರ್ಷಗಳಿಂದ ಕಾಣ್ತಿರುವಂಥ ಒಂದು ಕನಸು ನನಸಾಗುತ್ತೆ ಅನ್ನುವಂಥ ಒಂದು ರೀತಿಯಲ್ಲಿ ಏನು ತಮ್ಮ ಯೋಚನೆಯಲ್ಲಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು, ಕಾಂಗ್ರೆಸ್ ಹೈಕಮಾಂಡ್ಗೆ ಯಾವ ಸಂದೇಶವನ್ನು ರವಾನೆ ಮಾಡಬೇಕಾಗಿತ್ತೋ ಆ ಸಂದೇಶವನ್ನು ಕಳೆದ ವಾರ ದೆಹಲಿಗೆ ಹೋದಾಗಲೂ ಕೂಡ ರವಾನೆ ಮಾಡಿ ಬಂದಿದ್ದಾರೆ. ಕಳೆದ 1 ವರ್ಷಗಳಿಂದಲೂ ಕೂಡ ಈ ಅಗ್ಗಜಗ್ಗಾಟ ನಡೀತಾ ಇದೆ. ಇದ್ರ ಜೊತೆಗೆ
ಇತ್ತೀಚೆಗೆ ದೆಹಲಿಗೆ ಹೋಗಿ ಬಂದ ಬಳಿಕ ರಾಜಣ್ಣ ಅವರು ಕೊಟ್ಟಂಥ ಒಂದು ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ಅದರಲ್ಲೂ ಕಾಂಗ್ರೆಸ್ ಪಕ್ಷದಲ್ಲಿ ಬಹಳಷ್ಟು ಚರ್ಚೆಗೆ ಕಾರಣ ಆಯಿತು. ಸೆಪ್ಟೆಂಬರಲ್ಲಿ ರಾಜಕೀಯ ಕ್ರಾಂತಿ ನಡೆದೋಗುತ್ತೆ ಅಂತ. ಹಾಗಾದರೆ ಈ ಕ್ರಾಂತಿ ಅನ್ನೋ ಪದ ಬಹಳಷ್ಟು ದೊಡ್ಡ ರಾಜಕೀಯ ಮಟ್ಟದಲ್ಲಿ ಬಹಳಷ್ಟು ದೊಡ್ಡ ಪದ ಅನ್ನುವಂಥ ಒಂದು ರೀತಿಯಲ್ಲಿ ಬಿಂಬಿತವಾಗಿತ್ತು. ಯಾಕಂತ ಹೇಳಿದ್ರೆ ಸಂಪುಟ ವಿಸ್ತರಣೆಯೋ ಪುನರಚನೆಯೋ ಆದರೆ ಈ ಪದವನ್ನು ಬಳಕೆ ಮಾಡ್ತಿರಲಿಲ್ಲ. ಕೆಲವರು ಬದಲಾವಣೆ ಅಂತ ಹೇಳ್ತಾರೆ, ಕೆಲವರು ಭಾರಿ ಬದಲಾವಣೆ ಅಂತ ಹೇಳ್ತಾರೆ, ಕೆಲವರು ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳ್ತಾರೆ. ಹಾಗಾದರೆ ಆ ಕ್ರಾಂತಿ ಅನ್ನೋದು ನಾಯಕತ್ವ ಬದಲಾವಣೆ ವಿಚಾರವ? ಈ ಪ್ರಶ್ನೆಗಳು ಕಾರ್ಯಕರ್ತರಿಗೂ ಕೂಡ ಕಾಡ್ತಾ ಇತ್ತು, ಇಡೀ ರಾಜ್ಯದ ಜನರಿಗೆ ಕಾಡ್ತಾ ಇತ್ತು. ಹೀಗಾಗಿ ಇದನ್ನು ಕಾಂಗ್ರೆಸ್ ಸ್ವಪಕ್ಷದ ಶಾಸಕರು ಸಚಿವರುಗಳೇ ಈ ರೀತಿ ಮಾತಾಡುವಂಥ ಒಂದು ಸಂದರ್ಭದಲ್ಲಿ ಸಹಜವಾಗಿಯೇ ವಿಪಕ್ಷಗಳಾಗಿರುವಂತಹ BJP ಮತ್ತು JDSಗೆ ಪ್ರಮುಖ ಅಸ್ತ್ರಗಳಾಗಿದ್ದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಹೀಗಾಗಿ ವಿಜೇಂದ್ರ ಆಗಿರ್ಬೋದು, ಅಶೋಕ್ ಆಗಿರ್ಬೋದು, ಈ ಗ್ಯಾರಂಟಿ ಸರ್ಕಾರಕ್ಕೆ ವಾರಂಟಿನೇ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಟ್ಟರು. ಜೊತೆಗೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಒಂದು ವೇದಿಕೆಯಲ್ಲಿ ಇರ್ಬೋದು, ಆದರೆ ಇಬ್ಬರಿಗೂ ಕೂಡ ಆಗೋದಿಲ್ಲ ಅನ್ನುವಂಥ ಒಂದು ರೀತಿಯಲ್ಲಿ ಹೇಳಿಕೆಗಳು ಬಂದವು. ಒಂದು ಕಡೆ ಸ್ವಪಕ್ಷದ ಶಾಸಕರು ಅನುದಾನ ಸಿಗ್ತಿಲ್ಲ, ನಾಯಕರುಗಳು ನಮ್ಮ ಅಹವಾಲನ್ನು ಸ್ವೀಕಾರ ಮಾಡ್ತಿಲ್ಲ, ಸಚಿವರುಗಳು ನಮ್ಮ ಸಮಸ್ಯೆಗಳನ್ನು ಕೇಳ್ತಾ ಇಲ್ಲ, ಸಚಿವರುಗಳಿಗೆ ಶಿಫಾರಸು ಪತ್ರಗಳು ಕೊಟ್ಟರೆ ಯಾವುದೇ ಮನ್ನಣೆ ಕೊಡ್ತಿಲ್ಲ ಅನ್ನುವಂಥ ಒಂದು ಕೊರಗು. ಮತ್ತೊಂದು ಕಡೆ ನಾಯಕತ್ವ ಬದಲಾವಣೆ ಆಗಿದೆ, ಆದರೆ ಮುಂದೆ ಬರುವಂತಹ ನಾಯಕ ನಮ್ಮನ್ನು ಪರಿಗಣಿಸ್ತಾನೋ ಬಿಡ್ತಾನೋ ಅನ್ನುವಂಥ ಒಂದು ಆತಂಕ. ಈ ನಡುವೆ ಸ್ವಪಕ್ಷದಲ್ಲೂ ಕೂಡ ನಾಯಕತ್ವ ಬದಲಾವಣೆ ಬಗ್ಗೆ ಹೆಚ್ಚು ಚರ್ಚೆ ಆಗಿದ್ದರಿಂದ ಸಹಜವಾಗಿ ರಾಜ್ಯಾದ್ಯಂತ ದೊಡ್ಡ ಮಟ್ಟದ ಸುದ್ದಿ ಆಗಿದ್ದು ನಿಜ. ಹೀಗಾಗಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ಮೇಲೆ ಇದ್ದಂತಹ ಒಂದು ಒತ್ತಡ ಏನಂತ ಹೇಳಿದ್ರೆ, ನೀವೇ ಒಂದು ಸಂದೇಶ ರವಾನೆ ಮಾಡಬೇಕು ಅಂತ. ಏನೇ ಇವರು ಬಹಿರಂಗ ಹೇಳಿಕೆಗಳನ್ನು ಕೊಟ್ಟರು ಕೂಡ ಆ ಸಂದೇಶ ಅಷ್ಟು ಸುಲಭವಾಗಿ ಹೋಗೋದಿಲ್ಲ, ಅದನ್ನು ಯಾರೂ ಕೂಡ ಒಪ್ಪೋದಿಲ್ಲ. ಒಂದು ಕಡೆ ಸಿದ್ದರಾಮಯ್ಯ ಅವರು ಬಣದವರು ನಮ್ಮ ಲೀಡರ್ ಹೇಳೋದು ನಿಜ ಅಂತ ಹೇಳ್ಬೋದು, ಮತ್ತೊಂದು ಕಡೆ DK ಶಿವಕುಮಾರ್ ಅವರು ಏನೇ ಹೇಳಿದ್ರು ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ಬಿಟ್ಬಿಡೋಣ ಅಂತ ಹೇಳಿದ್ರು ಕೂಡ ಅದನ್ನು ಒಪ್ಪೋದಕ್ಕೆ DK ಶಿವಕುಮಾರ್ ಅವರ ಬೆಂಬಲಿಗರು ಕೂಡ ಸಿದ್ಧರಿಲ್ಲ. ಹೀಗಾಗಿ ಎರಡೂ ಬಣಗಳ ನಡುವೆ ಈ ರೀತಿಯಾಗಿ ವಾದ ಮತ್ತು ಪ್ರತಿವಾದ, ಅಗ್ಗಜಗ್ಗಾಟ ರಾಜಕಾರಣ ನಡೀತಾ ಇರೋದ್ರಿಂದ ಇವತ್ತು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತಹ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ನಡ್ಕೊಂಡಂತೆ ಕಾಣಿಸ್ತಾ ಇದೆ. ಹಾಗಂದ ಮಾತ್ರಕ್ಕೆ ಇಬ್ಬರ ನಡುವೆ ಯಾವುದೇ ಭಿನ್ನಾಭಿಪ್ರಾಯಗಳು ಇಲ್ವಾ ಅಂತ ಹೇಳಿದ್ರೆ ಖಂಡಿತ ಇದ್ದೇ ಇರ್ತವೆ. ಯಾಕಂತ ಹೇಳಿದ್ರೆ ಒಬ್ಬರು ಆ CM ಸ್ಥಾನವನ್ನು ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡ್ತಾ ಇರುವಂಥವ್ರು, ಮತ್ತೊಬ್ಬರು ಆ CM ಸ್ಥಾನ ಬೇಕೇ ಬೇಕು, ನಾನು ಇಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಿದ್ದೇನೆ, ನನ್ನ ಅಧ್ಯಕ್ಷಗಿರಿಯಲ್ಲಿ ಕಾಂಗ್ರೆಸ್ ಪಕ್ಷ 136 ಸ್ಥಾನಗಳನ್ನು ಗೆದ್ದಿದೆ, ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ ಹೇಳ್ದಂತೆ ನಡ್ಕೊಂಡಿದ್ದರಿಂದ ನಾನು ಜೈಲಿಗೆ ಹೋಗೋ ಪರಿಸ್ಥಿತಿನೂ ಕೂಡ ಬಂತು. ಎಲ್ಲದರ ಕಾಣಿಕೆಯಾಗಿ ನನಗೆ ವಿಧಾನಸೌಧದಲ್ಲಿರುವಂತಹ 3ನೇ ಮಹಡಿಯಲ್ಲಿರುವಂತಹ ಆ ಸ್ಥಾನ ಬೇಕೇ ಬೇಕು ಅನ್ನುವಂಥ ಒಂದು ಕನಸು ಕಾಣ್ತಾ ಇರುವಂಥದ್ದು DK ಶಿವಕುಮಾರ್. ಹೀಗಾಗಿ ಇವತ್ತು ಏನೇ ಜೋಡೆತ್ತಿನಂತೆ ಇಬ್ಬರು ಕೈ ಎತ್ತಿ ನಾವಿಬ್ಬರು ಒಂದಾಗಿದ್ದೀವಿ ಅಂತ ಹೇಳಿದ್ರು ಕೂಡ ರಾಜಕೀಯ ಹೊರತುಪಡಿಸಿ ನೋಡಿದ್ದೆ ಆದರೆ ಅಷ್ಟು ಭಿನ್ನಾಭಿಪ್ರಾಯಗಳೇನು ಇಬ್ಬರ ನಡುವೆನೂ ಇಲ್ಲ. ಆದರೆ ರಾಜಕೀಯ ವಿಚಾರಕ್ಕೆ ಬಂದಾಗ ಸಿದ್ದರಾಮಯ್ಯ ಅವರು ಸ್ಥಾನ ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇರೋದು ನಿಜ. ಅದೇ ರೀತಿ DK ಶಿವಕುಮಾರ್ ಅವರು ಆ ಸ್ಥಾನವನ್ನು ಗಿಟ್ಟಿಸ್ಕೊಳ್ಳೋದಕ್ಕೆ ಏನೆಲ್ಲ ಸರ್ಕಸ್ ಮಾಡಬೇಕು, ಏನೆಲ್ಲ ತಂತ್ರಗಾರಿಕೆ ಮಾಡಬೇಕು, ಆ ಪ್ರಯತ್ನಗಳನ್ನು DK ಶಿವಕುಮಾರ್ ಅವರು ಮಾಡ್ತಾ ಇರೋದು ನಿಜ. ಹೀಗಾಗಿ ಇಬ್ಬರು ಕೈ ಎತ್ತಿದ ತಕ್ಷಣ ಎಲ್ಲವೂ ಕೂಡ ಬಗೆಹರಿದಿದೆ ಅಂತಲ್ಲ, ಹಾಗಂದ ಮಾತ್ರಕ್ಕೆ ವೈಯಕ್ತಿಕವಾಗಿ ಅವರಿಬ್ಬರು ಕೂಡ ವೈರಿಗಳು ಅಲ್ಲ. ಈ ಸಂದೇಶ ಇಷ್ಟರ ಮಟ್ಟಿಗೆ ನಾವು ಅರ್ಥ ಮಾಡಿಕೊಂಡ್ರೆ ರಾಜ್ಯದ ಜನರು, ಅವರ ಕಾರ್ಯಕರ್ತರು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ರಾಮ್, ಥ್ಯಾಂಕ್ ಯು ಮಾರುತಿ ಪಾವಗಡ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಸಿದ್ದರಾಮಯ್ಯ ಕುರ್ಚಿ ಸೇಫ್ ಎನ್ನಲಾಗ್ತಾ ಇದ್ದು DCM DK ಶಿವಕುಮಾರ್ CM ಕನಸು ಸದ್ಯಕ್ಕೆ ನನಸಾಗಲ್ವಾ ಎನ್ನುವಂತಾಗಿದೆ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಪರ ವಿರೋಧದ ಚರ್ಚೆ ನಡೀತಾ ಇದೆ. ಸೆಪ್ಟೆಂಬರ್ ರಾಜಕೀಯ ಕ್ರಾಂತಿ ಬಗ್ಗೆ ಬಹಿರಂಗ ಚರ್ಚೆಗಳು ನಡೀತಾ ಇದೆ. ಆದರೆ ಹೈಕಮಾಂಡ್ ಮಟ್ಟದಲ್ಲಿ ಬೇರೆಯದ್ದೇ ಚರ್ಚೆಯಾಗಿದೆಯಂತೆ. ನಾಯಕತ್ವ ಬದಲಾವಣೆಗೆ ಹೈಕಮಾಂಡ್ ಹಿಂದೇಟಾಗ್ತಾ ಇದ್ದು ಸಿದ್ದರಾಮಯ್ಯ ಬದಲಾದ್ರೆ ಕಾಂಗ್ರೆಸ್ಗೆ ಲಾಸ್ ಎನ್ನಲಾಗ್ತಾ ಇದೆ.